ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆ ಹಾಗೂ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಇಂದಿನ ಕಥಾವಾಚಕರು ಸಾಹಿತ್ಯಾಸಕ್ತರು ಮತ್ತು ಉಪನ್ಯಾಸಕರಾಗಿರುವ ಮಂಜುಳಾ ಜಿ ತೆಕ್ಕಟ್ಟೆ. ಕಥೆಯ ಶೀರ್ಷಿಕೆ ಫಸ್ಟ್ ಇಂಪ್ರೆಷನ್. ಇದಕ್ಕಿದ್ದ ಹಾಗೆ ಏನೋ ಜೋರಾಗಿ ಸತ್ ಕೇಳುತ್ತೆ. ಈಗಾಗ್ಲೇ ತಡವಾಗಿತ್ತು. ಸಾಲದಕ್ಕೆ ಜಡಿಮಳೆ. ಪಾಪ ಬಹಳ ಕಷ್ಟಪಡ್ಕೊಂಡು ಆ ರಾತ್ರಿಲಿ ಗೀತಾ ಒಬ್ಳೆ ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಬರ್ತಾ ಇದ್ಲು. ಗೀತಾ ಒಮ್ಮೆಲೆ ಬ್ರೇಕ್ ಹಾಕ್ತಾಳೆ. ನೋಡಿದ್ರೆ ಟೈರ್ ಪಂಚರ್ ಆಗಿತ್ತು. ಅದೇ ಸದ್ದು ಆ ರಾತ್ರಿ ಕಾಡು ದಾರಿ ಮಧ್ಯ ಅಷ್ಟು ಜೋರಾಗಿ ಕೇಳಿಸಿದ್ದು. ಮೆಲ್ಲ ಡ್ರೈವಿಂಗ್ ಸೀಟಿಂದ ಕೆಳಗಿಳಿದು ಒಮ್ಮೆ ಟೈರ್ ಪಂಚರ್ ಆಗಿತ್ತೋ ಇಲ್ವೋ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಇಮಿಡಿಯೇಟ್ ಯಾರಾದ್ರೂ ಹೆಲ್ಪ್ ಮಾಡ್ತಾರಾ, ಇದಾರಾ ಆಚೆ ಈಚೆ ಅಂತ ನೋಡ್ತಾಳೆ. ಎಷ್ಟು ನೋಡಿದ್ರು ಒಂದು ವೆಹಿಕಲ್ ಕೂಡ ಆ ಕಡೆ ಸುಳಿತಾ ಇಲ್ಲ. ಟೈಮ್ ನೋಡಿದ್ರೆ ಓಡ್ತಾನೆ ಇತ್ತು. ಕಾಡ್ ದಾರಿಲಿ ಮಳೆ ಜೊತೆ ಆವರಿಸಿರೋ ಕತ್ತಲ ನೋಡಿ ಗೀತಾ ಎದೆ ಬಡಿತ ಏರ್ತಾ ಹೋಗುತ್ತೆ. ಆ ಸುರಿಯೋ ಮಳೆಲು ಬೇವ್ರ್ತಾ ಇದ್ಲು ಗೀತಾ. ಹೋಗ್ಲಿ, ಮನೆಗೊಂದು ಕಾಲ್ ಮಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳೋಣ ಅಂತ ಅವಸರದಲ್ಲಿ ಬ್ಯಾಗ್ ಇಂದ ಮೊಬೈಲ್ ತೆಗೆದು ಮನೆ ನಂಬರ್ಗೆ ಕಾಲ್ ಡಯಲ್ ಮಾಡಿದ್ರೆ ಫೋನ್ ಕನೆಕ್ಟ್ ಆಗ್ತಾ ಇಲ್ಲ. ನೋಡಿದ್ರೆ ಹಾಳಾದ ನೆಟ್ವರ್ಕ್ ಸಹ ಕೈ ಕೊಟ್ಟಿತ್ತು. ಅಲ್ಲಿಗೆ ಗೀತಾ ಫಿಕ್ಸ್ ಆದ್ಲು, ಇವತ್ ನನ್ ಕತೆ ಮುಗಿತು ಅಂತ. ಅಂದ್ಹಾಗೆ ಗೀತಾ ಇಂಜಿನಿಯರಿಂಗ್ ಮುಗಿಸಿ ಸದ್ಯಕ್ಕೆ ಸಣ್ಣ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ಲು. ಅವಳು ಹುಟ್ಟಿ ಬೆಳೆದಿದ್ದು ಎಲ್ಲ ಹಳ್ಳಿಯಲ್ಲೇ. ಆದ್ರೆ ತಾನ್ ಜಾಸ್ತಿ ಓದ್ಬೇಕು, ಒಳ್ಳೆ ಕೆಲಸ ತಗೋಬೇಕು ಅಂತ ಅಮ್ಮ ಅಪ್ಪನ ಬಿಟ್ಟು ತನ್ನ ಹಳ್ಳಿನ ಬಿಟ್ಟು ಸಿಟಿ ಸೇರ್ಕೊಂಡು ಅವಳು ಆಸೆ ಪಟ್ಟ ಹಾಗೆ ತನ್ನ ಎಲ್ಲಾ ಕನ್ಸ್ನ ನನ್ಸ್ ಮಾಡ್ಕೊಂಡು ಸಿಟಿಲಿ ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾ ಇದ್ಲು. ಎಷ್ಟೋ ಸಾರಿ ಅಮ್ಮ ಅಪ್ಪ ಹತ್ರ ಸಿಟಿಗ್ ಬನ್ನಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಅವ್ರು ಮಾತ್ರ ಮನ್ಸೆ ಮಾಡ್ಲಿಲ್ಲ. ಹಾಗಾಗಿ ಗೀತಾನೆ ಆಗಾಗ ಊರಿಗೆ ಹೋಗಿ ಅಮ್ಮ ಅಪ್ಪನ ಮಾತಾಡಿಸ್ಕೊಂಡು ಬರ್ತಾ ಇದ್ಲು. ಗೀತಾ ಸಿಟಿಗ್ ಬಂದ್ಮೇಲೆ ಅಲ್ಲಿನ ಲೈಫ್ ಸ್ಟೈಲ್ಗೆ ಅಡ್ಜಸ್ಟ್ ಆಗಿದ್ಲು. ಪಕ್ಕ ಹಳ್ಳಿ ಹುಡುಗಿ ಈಗ ಕಂಪ್ಲೀಟ್ ಸಿಟಿ ಬ್ಯೂಟಿ ಆಗಿದ್ಲು. ತುಂಬಾ ಬೋಲ್ಡ್ ಅಂಡ್ ಟ್ಯಾಲೆಂಟೆಡ್ ಆಗಿದ್ದ ಗೀತಾ ಡ್ರೈವಿಂಗ್ ಸಹ ಕಲ್ತಿದ್ಲು. ಅವಳ ರೂಮೇಟ್ ಕಮ್ ಕೊಲೀಗ್ ಸಹನಾ ಹತ್ರ ಕಾರ್ ಇತ್ತು. ನೀಡಿದ್ದಾಗ ಅವಳ ಕಾರ್ನ ಇವಳು ತಗೊಂಡ್ ಹೋಗ್ತಾ ಇದ್ಲು. ಹಾಗೆ ಸಹ ಇವತ್ ಸಂಜೆ ಬೇಗ ಆಫೀಸಿಂದ ಡೈರೆಕ್ಟ್ ಊರಿಗೆ ಹೋಗೋದಂತ ಒಂದ್ 4 ದಿನ ಆಲ್ರೆಡಿ ಲೀವ್ ತಗೊಂಡು ಲಗೇಜ್ ಜೊತೆನೆ ಬಂದಿದ್ಲು. ಆದ್ರೆ ಇನ್ನೇನ್ ಆಫೀಸ್ ಟೈಮ್ ಓವರ್ ಆಗುತ್ತೆ ಅನ್ನೋವಾಗ್ಲೇ ಗೀತಾ ಆಫೀಸ್ ಅಲ್ಲಿ ಒಂದು ಅರ್ಜೆಂಟ್ ಮೀಟಿಂಗ್ ಬಂದ್ಬಿಡುತ್ತೆ. ಗೀತಾ ಬೇರೆ ಟೀಮ್ ಲೀಡರ್ ಆಗಿದ್ಲು, ಸೊ ಅವಳಲ್ಲಿ ಇರ್ಲೇಬೇಕಿತ್ತು. ಮುಖ್ಯವಾಗಿ ಇವತ್ತು ಮೀಟಿಂಗ್ಗೆ MD ಬೇರೆ ಬರ್ತಾ ಇದ್ರು. ಮೀಟಿಂಗ್ ಏನು 4:15 ಫಿಕ್ಸ್ ಆಗಿತ್ತು. ಆದ್ರೆ ಸ್ಟಾರ್ಟ್ ಆಗುವಾಗ ಮಾತ್ರ 5:30 ಆಗಿತ್ತು. ಸೊ ಮೀಟಿಂಗ್ ಮುಗ್ದು ಡಿಸ್ಕಷನ್ ಫೈನಲ್ ಮಾಡಿ ಗೀತಾ ಆಫೀಸಿಂದ ಹೊರಡೋವಾಗ್ಲೇ ಗಂಟೆ 8 ಆಗಿತ್ತು. ಗೀತಾ ಕಾರ್ ಸ್ಟಾರ್ಟ್ ಮಾಡೋಕು ಸಡನ್ ಆಗಿ ಮಳೆ ಬೇರೆ ಸ್ಟಾರ್ಟ್ ಆಯ್ತು. ಗೀತಾ ತುಂಬಾ ಯೋಚನೆ ಮಾಡ್ದೆ ಊರಿಗೆ ಹೋಗೋದೆ ಅಂತ ಫೈನಲ್ ಮಾಡಿ ಸೀದಾ ಊರ್ ರೂಟ್ ಕಡೆನೆ ಗಾಡಿ ತಿರ್ಗಿಸಿ ಹೊರಟ್ಲು. ಹೀಗೆ ಹೋದ ಗೀತಾ ಈಗ ಒಂದು ಕಾಡ್ ದಾರಿಲಿ ಹೆಲ್ಪ್ಗಾಗಿ ಕಾಯ್ತಾ ಇದ್ಲು. ಒಂದೇ ಒಂದು ಗಾಡಿ ಸುಳಿವು ಇಲ್ಲದನ್ನ ನೋಡಿ ಗೀತಾಗೆ ಟೆನ್ಷನ್ ಶುರು ಆಗುತ್ತೆ. ಆಗ್ಲೇ ಯಾರು ಹಿಂದಿನಿಂದ ನಡ್ಕೊಂಡ್ ಬಂದ ಸೌಂಡ್ ಕೇಳುತ್ತೆ. ಸ್ವಲ್ಪ ಗಾಬರಿಯಾದ್ರೂ ಗೀತಾ ಕಂಟ್ರೋಲ್ ಮಾಡ್ತಾ ನಿಧಾನಕ್ಕೆ ಕತ್ತಿರುಗಿಸಿ ನೋಡಿದ್ರೆ ಒಬ್ಬ ನಿಂತಿದ್ದ. ನೋಡಕ್ಕೆ ತುಂಬಾ ಯಂಗಿದ್ದ, ಆದ್ರೆ ತುಂಬಾ ನೀಟ್ ಅಂತೂ ಇರ್ಲಿಲ್ಲ. ಒಮ್ಮೆಲೆ ನೋಡಿದಾಗ ಭಯ ಆಯ್ತು. ಆಗ ಇವಳು ಏನ್ ಮಾಡೋದಂತ ಯೋಚಿಸುವಾಗ್ಲೇ ಆ ಹುಡುಗ ಸ್ವಲ್ಪನೇ ಮುಂದಕ್ಕೆ ಬರ್ತಾನೆ. ಮುಂಚೆ ಕತ್ತಲು, ಕಾರ್ ಬೇರೆ ಕೈ ಕೊಟ್ಟಿದೆ, ಫೋನ್ ನಲ್ಲಿ ಸಿಗ್ನಲ್ ಇಲ್ಲ, ಸಹಾಯಕ್ಕಂತ ಒಬ್ರು ಈ ದಾರಿಲಿ ಬರೋರಿಲ್ಲ. ತಾನ್ ಬೇರೆ ಒಬ್ಬಳೇ ಇದ್ದೀನಿ, ಸಾಲದಕ್ಕೆ ಒಂಟಿ ಹೆಣ್ಣು. ಇಲ್ಲಿ ತನಕ ತಾನು ಒಂಟಿ ಹುಡುಗಿ ಅನ್ನೋ ಫೀಲ್ ಇಲ್ಲದ ಗೀತಾ ಈಗ ಮಾತ್ರ ಆ ವ್ಯಕ್ತಿನ ನೋಡಿ ಭಯಕ್ಕೆ ಅನ್ವಾಂಟೆಡ್ ಥಾಟ್ಸ್ ಗಳೇ ತಲೆ ತುಂಬಾ ಓಡಾಡೋಕೆ ಶುರುವಾಯ್ತು. ಒಮ್ಮೆಲೆ ಅಲ್ಲಿಂದ ಓಡಿ ಹೋಗೋಣ ಅಂದ್ರೂ ಗೀತಾಗೆ ಅದು ಸಹ ಆಗ್ಲಿಲ್ಲ. ಗೀತಾ ಇಷ್ಟೆಲ್ಲ ಯೋಚನೆ ಮಾಡ್ತಾ ಒಮ್ಮೆಲೆ ಮೈ ಕೊಡವಿಕೊಂಡು ರಿಯಾಲಿಟಿಗೆ ಬಂದ್ರೆ ಕಣ್ಣೆದ್ರು ಆ ವ್ಯಕ್ತಿ ಇಲ್ಲ. ಮತ್ತಷ್ಟು ಗಾಬರಿಗೊಂಡ್ಲು ಗೀತಾ. ಕಳ್ಳ ಇರ್ಬೋದಾ, ಏನಾದ್ರೂ ಕದಿಯೋಕ್ ಬಂದಿರ್ಬೋದಾ, ಇಲ್ಲ ನನ್ನನ್ನೇನಾದ್ರೂ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾನ, ಹೀಗೆ ಬೇಡದ ಯೋಚನೆಗಳೇ ಗೀತಾನ್ ತಲೆ ತುಂಬಾ ಓಡಾಡ್ಲಿಕ್ಕೆ ಶುರುವಾಗುತ್ತೆ. ಎಲ್ಲಿ ತನಕ ತಾನೊಬ್ಳು ಧೈರ್ಯಶಾಲಿ, ತನ್ನಂತ ಹೆಣ್ಣೆ ಬೇರೆ ಇಲ್ಲ ಅನ್ಕೊಂಡಿದ್ದ ಗೀತಾಗೆ ಮೊದಲ ಸಾರಿ ತಾನೊಂದು ಹೆಣ್ಣು ತನ್ನನ್ನು ತಾನು ಕಾಪಾಡ್ಕೊಳ್ಬೇಕು ಅನ್ನೋ ಭಯ ತುಂಬಾ ಆವರಿಸ್ಕೊಂಡು ಅವಳನ್ನ ಕಾಡ್ಲಿಕ್ಕೆ ಶುರುವಾಗುತ್ತೆ. ಆದ್ರೂ ಇರ್ಲಿ ಅಂತ ಸಮಾಧಾನ ಮಾಡ್ಕೊಂಡು ಗೀತಾ ಮೆಲ್ಲಗೆ ಕತ್ತನ್ನ ಸರಿ ಮಾಡ್ಕೊಳ್ತಾ ಆಚೆ ಈಚೆ ಇಣುಕಿ ನೋಡ್ತಾಳೆ. ಆ ವ್ಯಕ್ತಿ ಗೀತಾ ಕಾರ್ನ ರಿಪೇರಿ ಮಾಡ್ತಾ ಒಂದು ಕಡೆ ಕೂತ್ಕೊಂಡಿದ್ದ. ಇವಳಿಗೆ ಶಾಕ್ ಆಯ್ತು.
ಅವನು ಬಂದವನು ಒಂದು ಚೂರು ಮಾತಾಡದೆ ನೇರವಾಗಿ ನನ್ನ ಗಾಡಿಯನ್ನ ಯಾಕೆ ರಿಪೇರ್ ಮಾಡ್ತಿದ್ದಾನೆ ಅದನ್ನ ಅವಳು ಕೇಳುವ ಮನಸ್ಸು ಸಹ ಮಾಡಿಲ್ಲ. ಯಾಕಂದ್ರೆ ಅವಳು ಈಗಾಗಲೇ ತುಂಬಾ ಭಯದಲ್ಲಿದ್ಲು. 10 ನಿಮಿಷದಲ್ಲಿ ಆ ಹುಡುಗ ಗಾಡಿಗೆ ಪಂಚರ್ ಹಾಕಿ ಒಮ್ಮೆ ತಾನೇ ಗಾಡಿನ ಡ್ರೈವಿಂಗ್ ಮಾಡಿ ಎಲ್ಲ ಸರಿಯಾಗಿದೆ ಅನ್ನೋದು ಗೊತ್ತಾದ ನಂತರ ಸೀದಾ ಈತರ ಹತ್ತ ಬರ್ತಾನೆ. ಬಂದವನು ಒಂದು ಮಾತು ಆಡದೆ 150 ಕೊಡಿ ಅಂತಾನೆ. ಈತ ಯಾವಾಗ್ಲೂ ಚಿಪುಣಿ, ಏನಾದ್ರೂ ಇದ್ರೆ ಚೌಕಾಸಿ ಮಾಡಿ ಮಾಡಿ ಹಣ ಉಳಿಸೋಳು, ಖರ್ಚು ಮಾಡೋಕೆ ಹಿಂದೆ ಮುಂದೆ ಯೋಚಿಸೋಳು. ಆದ್ರೆ ಇವತ್ತು ಮಾತ್ರ ಈ ಕಾಡು ದಾರಿ, ಸುರಿಯೋ ಮಳೆ, ಕತ್ತಲಲ್ಲಿ ಹೆದರಿ ತನ್ನ ಆ ಹಳೆ ಚಾಳಿನ ತೋರ್ಸಕ್ ಹೋಗದೆ ರಿಸ್ಕ್ ನ ಮೈಮೇಲೆ ಎಳ್ಕೊಳ್ಳೋದು ಬೇಡವೇ ಬೇಡ ಅಂತ ತನ್ನ ಕಾರ್ ಸರ್ವಿಸ್ ಆಯ್ತು, ತಾನಿಲ್ಲಿಂದ ಹೋದ್ರೆ ಸಾಕಪ್ಪ ಅಂತ ಆ ವ್ಯಕ್ತಿ ಕೇಳಿದ ಹಣನ ಅವನ ಕೈಯಲ್ಲಿಟ್ಟು ಅವನಿಗೆ ಒಂದು ಥ್ಯಾಂಕ್ಸ್ ಸಹ ಹೇಳ್ದೆ ಇಲ್ಲಿಂದ ಮೊದಲೇ ಹೊರಟೆ ಸಾಕಪ್ಪ ಅಂತ ಆ ದಾರಿಯಿಂದ ಕಾಲ್ ಕೀಳೋಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಇತ್ತ ಆ ವ್ಯಕ್ತಿ ಯಾವುದೇ ಎಕ್ಸ್ಪ್ರೆಷನ್ ಇಲ್ಲದೆ ಸೀದಾ ತನ್ನ ದಾರಿಯತ್ತ ಹೋಗ್ತಾನೆ. ಅದೆಲ್ಲ ಆಗಿ ಸುಮಾರು ದಿನ ಕಳೆದಿತ್ತು. ಗೀತಾ ಸಹ ಈ ವಿಚಾರನ ಕಂಪ್ಲೀಟ್ ಮರ್ತಿದ್ಲು. ಒಂದಿನ ಗೀತಾ ಆಫೀಸಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಮ್ಯಾನೇಜರ್ ಕದ್ರು ಅಂತ ಅಟೆಂಡರ್ ಬಂದು ಹೇಳ್ತಾನೆ. ಆಗ ಸೀದಾ ಎದ್ಕೊಂಡು ಹೋದ ಗೀತಾ ಮ್ಯಾನೇಜರ್ ಕ್ಯಾಬಿನ್ ಒಳಗೆ ಹೋಗ್ತಾಳೆ. ಅಲ್ಲಿ ಮ್ಯಾನೇಜರ್ ಆಲ್ರೆಡಿ ಯಾರ ಜೊತೆನೂ ಕ್ಯಾಬಿನ್ ಅಲ್ಲಿ ಮಾತಾಡ್ತಾ ಇದ್ರು. ಗೀತಾ ಹೋದವಳೆ ಮೇ ಕಮಿನ್ ಸರ್ ಅಂದಾಗ ಮ್ಯಾನೇಜರ್ ಎಸ್ ಪ್ಲೀಸ್ ಅಂತ ಗೀತನನ್ನ ಒಳಗೆ ಕರೀತಾರೆ. ಹಾಗೆ ಇವರು ಗೀತನನ್ನ ಉದ್ದೇಶಿಸಿ ಹೀಗೆ ಹೇಳ್ತಾನೆ, ನೋಡಿ ಗೀತಾ, ಇವರು ನಮ್ಮ ಶೇರ್ ಹೋಲ್ಡರ್, ಇವರಿಗೆ ನಮ್ಮ ಎಲ್ಲಾ ಪ್ರಾಜೆಕ್ಟ್ ಬಗ್ಗೆ ನೀನು ಇವಾಗ ಬ್ರೀಫ್ ಮಾಡಿ ಹೇಳ್ಬೇಕು ಅಂತ ಹೇಳಿ ಮ್ಯಾನೇಜರ್ ಸೀದಾ ಎದ್ಕೊಂಡು ಹೊರಗೆ ಹೋಗ್ತಾರೆ. ಗೀತಾ ಓಕೆ ಸರ್ ಅಂತ ಹೇಳಿ ಹೀಗೆ ಎದುರುಗಡೆ ಕೂತಿದ್ದ ವ್ಯಕ್ತಿಯ ಮುಖ ನೋಡಿ ಶಾಕ್ ಆಗ್ತಾಳೆ. ಯಾಕಂದ್ರೆ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಅದೇ ಕಾರ್ ಮೆಕ್ಯಾನಿಕ್. ಆಲ್ರೆಡಿ ಅವನ ಬಗ್ಗೆ ಯಾವತ್ ಆಗಿದ್ರ ಬಗ್ಗೆ ತನ್ನ ಫ್ರೆಂಡ್ ಸಹನಾ ಹತ್ರ ಹೇಳ್ಕೊಂಡು ಗೀತಾ ತುಂಬಾ ಕಾಮಿಕ್ ಆಗಿ ಮಾತಾಡಿದ್ಲು. ಇವತ್ ನೋಡಿದ್ರೆ ಅದೇ ವ್ಯಕ್ತಿ ಇವ್ರ ಆಫೀಸಲ್ಲಿ ಸಾಲದಕ್ಕೆ ಶೇರ್ ಹೋಲ್ಡರ್ ಅಂತೆ ಬೇರೆ. ಇಲ್ಲಿ ಗೀತಾ ಫುಲ್ ಕನ್ಫ್ಯೂಸ್ ಆಗ್ತಾಳೆ. ನಮ್ಮ ಆಫೀಸ್ ಅವ್ರಿಗೆ ತಲೆ ಕೆಟ್ಟಿದೆ, ದಾರಿಲಿ ಹೋಗೋರ್ ಬರೋರ್ನೆಲ್ಲ ಶೇರರ್ ಅಂತ ಹೇಳ್ತಾರೆ. ನನ್ನನ್ನೇನು ಇವ್ರ ಕೆಲ್ಸವಳು ಅಂತ ಅನ್ಕೊಂಡಿದ್ರ? ಹೋಗೋ ಬರೋರಿಗೆಲ್ಲ ನಮ್ಮ ಆಫೀಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕೆ ನಂಗ್ ಮಾಡೋಕ್ ಬೇರೆ ಕೆಲಸ ಇಲ್ಲ ಅಂತ ಇವ್ರೇನ್ ಫಿಕ್ಸ್ ಆಗ್ಬಿಟ್ಟಿದಾರ ಅಂತ ಮನ್ಸಲ್ಲೇ ತನ್ನ ಮ್ಯಾನೇಜರ್ ಬಗ್ಗೆ, ಆಫೀಸರ್ಸ್ ಬಗ್ಗೆ ಬೈಕೊಳ್ತಾಳೆ. ಹಾಗೆ ಮ್ಯಾನೇಜರ್ ಕ್ಯಾಬಿನ್ ಇಂದ ಆ ವ್ಯಕ್ತಿಯನ್ನ ಸೀದಾ ಕಾನ್ಫರೆನ್ಸ್ ಹಾಲಿಗೆ ಕರ್ಕೊಂಡು ಹೋದ ಗೀತಾ ತುಂಬಾ ಖಡಕ್ ಆಗಿ ಧ್ವನಿ ಏರಿಸ್ಕೊಂಡು ತನ್ನ ಮಾಸ್ ಬೋಲ್ಡ್ ಸ್ಟೈಲ್ ಅಲ್ಲಿ ಹೀಗೆ ಹೇಳ್ತಾಳೆ, ನೋಡಪ್ಪ, ನಿಂಗ್ ಮಾಡೋಕ್ ಕೆಲ್ಸ ಇಲ್ಲ ಅಂತಾನೋ ಇಲ್ಲ ತಲೆ ಕೆಟ್ಟು ನಮ್ಮ ಆಫೀಸ್ ಕಡೆ ಬಂದಿದ್ಯಾ, ಹಂಗಂತ ನಿನ್ನಂತ ಮೆಕ್ಯಾನಿಕ್ಗೆಲ್ಲ ಕೂತ್ಕೊಂಡ್ ಪ್ರಾಜೆಕ್ಟ್ ಬಗ್ಗೆ ಹೇಳೋಕೆ ನಂಗ್ ಆಗಲ್ಲ, ನೀನ್ ಸುಮ್ನೆ ಇದ್ದು ಹೋಗಯ್ಯ ಅಂತ ತುಂಬಾ ಚೀಪ್ ಆಗಿ ಮಾತಾಡ್ತಾಳೆ. ಗೀತಾಗೆ ಮೊದಲೇ ತನ್ನ ಬಗ್ಗೆ ತುಂಬಾ ಹೆಮ್ಮೆ, ಇನ್ ಸಾಲದಕ್ಕೆ ಆ ದಾರಿಯಲ್ಲಿ ಸಿಕ್ಕ ಆ ಮೆಕ್ಯಾನಿಕ್ ಬಗ್ಗೆ ಈಗಾಗಲೇ ಅವಳಿಗೆ ತುಂಬಾ ಕೆಟ್ಟ ಅಭಿಪ್ರಾಯ. ಹೀಗಿರುವಾಗ ಅವಳು ತಾನೇ ಹೇಗ್ ಪ್ರಾಜೆಕ್ಟ್ ನ ಎಕ್ಸ್ಪ್ಲೇನ್ ಮಾಡ್ತಾಳೆ? ಅದೇ ಕೊಂಕು ಮಾತಲ್ಲಿ ಅವನನ್ನ ಅವಮಾನ ಮಾಡಿ ಅಲ್ಲಿಂದ ಕಳಿಸ್ತಾಳೆ. ಆ ವ್ಯಕ್ತಿ ಮಾತ್ರ ಒಂದು ಮಾತನಾಡದೆ ಸೀದಾ ಎದ್ದು ಹೋಗ್ತಾನೆ. ಈಗ ಸಹ ಪುನಃ ಗೀತಾ ಅದೇ ಕೆಲಸ ಮಾಡ್ತಾಳೆ. ನಡೆದಿದ್ನ ತನ್ನ ಫ್ರೆಂಡ್ ಸಹನಾ ಜೊತೆ ಹೇಳ್ಕೊಂಡು ತುಂಬಾ ನಗ್ತಾಳೆ. ಹೀಗೆ ಆಗುತ್ತೆ, ದಿನಗಳು ಉರುಳ್ತಾ ಹೋಗುತ್ತೆ. ಇದು ಕಳೆದ 1-2-3 ತಿಂಗಳು ಆಗಿತ್ತೋ ಏನೋ ಹೆಚ್ಚು ಕಮ್ಮಿ. ಆಗ ಗೀತಾ ಪೇರೆಂಟ್ಸ್ ಒಂದಿನ ತುಂಬಾ ಬಲವಂತವಾಗಿ ಅವಳನ್ನ ಕಾಲ್ ಮಾಡಿ ಊರಿಗೆ ಬರ್ಲೇಬೇಕಂತ ಹಠ ಹಿಡಿತಾರೆ. ಗೀತಾಗೆ ಮನಸ್ಸಿಲ್ಲ ಇದ್ರು ತಂದೆ ತಾಯಿ ತುಂಬಾ ಬಲವಂತ ಮಾಡಿದ್ರು ಅಂತ ಮತ್ತೊಮ್ಮೆ ಊರ್ ಕಡೆ ಹೊರಡ್ತಾಳೆ. ಆದ್ರೆ ಇಲ್ಲಿ ನೋಡಿದ್ರೆ ಗೀತನ ತಂದೆ ತಾಯಿ ಗೀತಾಗೆ ಹೇಳ್ದೆ ಹುಡ್ಗನ್ ನೋಡೋಕೆ ಎಲ್ಲಾ ತಯಾರಿ ಮಾಡಿದ್ರು. ಗೀತಾಗೆ ಸ್ವಲ್ಪನೂ ಮನ್ಸಿರ್ಲಿಲ್ಲ. ಈಗಾಗ್ಲೇ ಮದ್ವೆ ಆಗೋ ಮನ್ಸು ಇಲ್ಲ. ತಾನಿಷ್ಟಪಟ್ಟ ಹಾಗೆ ತುಂಬಾ ದುಡಿಬೇಕು, ಇನ್ನೂ ಸೆಟಲ್ ಆಗ್ಬೇಕು, ಇನ್ನೂ ಚೆನ್ನಾಗಿರ್ಬೇಕು, ಆಮೇಲೆ ತನಗೆ ಸೆಟ್ ಆಗೋ ಹುಡುಗನ್ ನೋಡಿ ಮದ್ವೆ ಆಗ್ಬೇಕು. ಈ ಅಪ್ಪ ಅಮ್ಮ ನೋಡೋ ಹುಡುಗ ಎಷ್ಟಿದ್ರು ತನಗ್ ಸೆಟ್ ಆಗಲ್ಲ, ಹೇಗೂ ಶಾಸ್ತ್ರಕ್ಕೊಂದೇ ಹೋಗಿ ಬರೋದು, ಮತ್ತೆ ಹುಡುಗನ್ನ ನೋಡ್ಬಿಟ್ಟು ರಿಜೆಕ್ಟ್ ಮಾಡಿ ಬರ್ತೀನಿ ಅಂತ ಆ ಒಂದು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಸೀದಾ ಹೋಗ್ತಾಳೆ ಊರಿಗೆ. ಅಲ್ಲಿ ಮನೆಗೆ ಹೋಗಿ ಅಮ್ಮ ಹೇಳ್ದ ಹಾಗೆ ಎಲ್ಲ ರೆಡಿಯಾಗಿ ಅಮ್ಮ ಹೇಳಿದ ಟೈಮ್ಗೆ ಕರೆಕ್ಟ್ ಆಗಿ ಹೊರಗ್ ಬರ್ತಾಳೆ. ಬಂದ್ರೆ ಮತ್ತೆ ಪುನಃ ಗೀತಾಗೆ ಅದೇ ಶಾಕ್. ಯಾಕಂದ್ರೆ ಅಗೈನ್ ಅದೇ ವ್ಯಕ್ತಿ ಗೀತಾ ಕಣ್ಮುಂದೆ. ಗೀತಾಗೆ ಈಗ ಮಾತ್ರ ಕೋಪ ತಡೆಯೋಕೆ ಆಗ್ಲೇ ಇಲ್ಲ. ಕಾರ್ ಮೆಕ್ಯಾನಿಕ್ ಆಗಿ ಬಂದಾವಾಗ್ಲೇ ಭಯದಲ್ಲಿದ್ಲು. ಅದೇ ಅವನ ಆಫೀಸಿಗೆ ಶೇರರ್ ಆಗಿ ಬಂದಾಗ ಅವನ ಬಗ್ಗೆ ಅವಳಿಗೆ ನಗು ಬಂದಿತ್ತು. ಈಗ ಮಾತ್ರ ವಿಭಿನ್ನವಾದ ಭಾವ, ಅದೇ ಕೋಪ. ಅವಳಿಗೆ ತಡಿಲಿಕ್ಕಾಗ್ತಿರ್ಲಿಲ್ಲ. ಅಮ್ಮ ಅಪ್ಪನ ಮೇಲೆ ಜೋರಾಗಿ ಕೂಗಾಡ್ತಾಳೆ, ನಿಮ್ಗೆ ನಾನಿರೋದ್ ಕಷ್ಟನಾ? ಅದಕ್ಕೆ ಯಾರು ದಾರಿಲಿ ಹೋಗೋ ಅಬ್ಬೆ ಪಾರಿಗೆ ಕಟ್ತೀರಾ? ನಾನಿನ್ ಮದ್ವೆ ಆಗ್ಬೇಕಂತ ಕೇಳಿದ್ನ ನಿಮ್ಗೆ ನಾನಿರೋದೇ ಸಮಸ್ಯೆನಾ ಅಂತ ಜೋರಾಗಿ ಗಲಾಟೆ ಎಬ್ಬಿಸ್ತಾಳೆ. ಅದೇ ವ್ಯಕ್ತಿ ಜೊತೆ ಕೂತಿದ್ದ ಮಧ್ಯ ವಯಸ್ಸಿನ ಒಬ್ಬ ವೆಲ್ ಡ್ರೆಸ್ಸೆಡ್ ಮ್ಯಾನ್ ಕೂತ್ಕೊಂಡಿರ್ತಾನೆ. ಅವನು ಇವಳ ಕೂಗಾಟ, ಹಾರಾಟ, ಚೀರಾಟವೆಲ್ಲ ನೋಡ್ತಾ ಮತ್ತೆ ಮೆಲ್ಲಾಗಿ ಹೇಳ್ತಾರೆ, ನೋಡಮ್ಮ, ಏನ್ ಗೊತ್ತಿಲ್ಲದೆ ಗಲಾಟೆ ಮಾಡ್ಬೇಡ, ಸ್ವಲ್ಪ ಸಮಾಧಾನ ಇರ್ಲಿ ಅಂದಾಗ
ಈಗಾಗ್ಲೇ ಸಿಟ್ಟಲ್ಲಿದ್ದ ಗೀತಾಗೆ ತಡಿಲಿಕ್ಕಾಗ್ಲಿಲ್ಲ. ಏನಯ್ಯ ನೀವು ನಾಟಕ ಮಾಡ್ತಾ ಇದ್ದೀರಾ? ಹಣದ ಆಸೆಗೆ ಮೋಸದಲ್ಲಿ ಮದ್ವೆ ಮಾಡ್ತೀರಾ? ನನ್ಗಿನ್ ಬಗ್ಗೆ ಎಲ್ಲಾ ಗೊತ್ತು, ನೀವೇನ್ ಹೇಳೋದ್ ಬೇಡ ಅಂತ ರಂಪ ಮಾಡ್ತಾಳೆ. ಆಗ ಈ ಎಲ್ಲ ರಂಪಾಟಗಳನ್ನು ನೋಡ್ತಾ ಇದ್ದ ಆ ಹುಡುಗ ಗೀತಾನ ಉದ್ದೇಶಿಸಿ, ಹಲೋ ಮಿಸ್, ಕ್ಯಾನ್ ಯು ಹಿಯರ್ ಮಿ ಪ್ಲೀಸ್ ಅಂದಾಗ ಗೀತಾ ಇನ್ನೊಮ್ಮೆ ಶಾಕ್ ಅಲ್ಲಿ ತಲೆ ಎತ್ತಿ ನೋಡಿದ್ರೆ ಹೌದು, ಆ ಧ್ವನಿ ಹೊರಟಿತ್ತು ಅದೇ ಎದುರುಗಡೆ ಕುಳಿತಿದ್ದ ಅದೇ ವ್ಯಕ್ತಿಯ ಬಾಯಿಂದ. ಹಾಗೆ ಆ ವ್ಯಕ್ತಿ ಮಾತನ್ನ ಮುಂದುವರಿಸ್ತಾ, ಬೈ ದ ಬೈ ಆಮ್ ಆಕಾಶ್, ಸಿಇಒ ಎಟ್ ಆಕಾಶ್ ಗ್ರೂಪ್ ಆಫ್ ಕಂಪನೀಸ್ ಅಂದಾಗ ಗೀತಾಗೆ ಈಗ ನಂಬಲಿಕ್ಕೆ ಅಸಾಧ್ಯವಾಗಿತ್ತು. ಆಕಾಶವೇ ಗೀತಾನ ತಲೆ ಮೇಲೆ ಕಳಚಿ ಬಿದ್ದ ಹಾಗೆ ಗೀತಾ ಒಮ್ಮೆ ನಿತ್ತು ಬಿಡುತ್ತಾಳೆ. ಆ ವ್ಯಕ್ತಿ ಮತ್ತು ಮಾತನ್ನ ಮುಂದುವರಿಸುತ್ತಾ, ಮೀಟ್ ಮೈ ಅಂಕಲ್ ಮಿಸ್ಟರ್ ರಾಜಶೇಖರ್ ಪಾಂಡೆ ಎಂದು ತನ್ನ ಜೊತೆ ಕುಳಿತಿದ್ದ ಮಧ್ಯ ವಯಸ್ಸಿನ ವ್ಯಕ್ತಿನ ಪರಿಚಯ ಮಾಡಿಕೊಟ್ಟಾಳೆ. ಈ ಹೆಸರುಗಳನ್ನ ಕೇಳಿದಾಗ ಗೀತಾಗೆ ಮಾತೇ ಹೊರಡ್ಲಿಲ್ಲ, ಗಂಟಲು ಕಟ್ಟಿದಂತಾಯ್ತು. ಆದ್ರೂ ಸಹ ಹಾಗೆ ನಿಂತು ನೋಡುತ್ತಾನೆ ನಿಲ್ಲುತ್ತಾಳೆ. ಇತ್ತ ಗೀತಾ ತಂದೆ ತಾಯಿಗೆ ಇಲ್ಲೇನು ನಡೀತಿದೆ ಅನ್ನೋದ್ರ ಗೋಚರವಿಲ್ಲದೆ ಅವರು ದಿಗ್ಭ್ರಾಂತರಾಗ್ತಾರೆ. ಹೌದು, ಆ ಕತ್ತಲ ರಾತ್ರಿಯಲ್ಲಿ ಗೀತಾಗೆ ಮೆಕ್ಯಾನಿಕ್ ಆಗಿ ಸಿಕ್ಕವನು, ಹಾಗೆ ಅಂದು ಆಫೀಸ್ನಲ್ಲಿ ಕಂಪನಿ ಶೇರ್ ಹೋಲ್ಡರ್ ಆಗಿ ಬಂದವನು. ಇವತ್ತು ಗೀತಾ ನೋಡೋಕೆ ಕುಳಿತ ಹುಡುಗ ಮೂರು ಒಬ್ಬನೇ, ಮಿಸ್ಟರ್ ಆಕಾಶ್ ಎಸ್ ಪಾಂಡೆ. ಬದುಕಿನ ತಿರುವು ಹೇಗಿರುತ್ತೆ ಯಾರು ಊಹಿಸೋಕೆ ಸಾಧ್ಯ ಇಲ್ಲ. ಹಾಗೆ ಗೀತಾ ಆಕಾಶ್ ಬದುಕಲು ಅಷ್ಟೇ. ಸುಮಾರು 1 ವರ್ಷದ ಹಿಂದೆ ಆಕಾಶ್ ತಂದೆ ತಾಯಿ ಆಕಾಶ್ಗೆ ಹುಡುಗಿ ನೋಡೋಕೆ ಸ್ಟಾರ್ಟ್ ಮಾಡಿದ್ರು. ಅವತ್ತೊಂದಿನ ಇದೇ ಗೀತನ ಜಾತಕ ಹಿಡಿಸಿ ಅವ್ರ ಊರ್ ಕಡೆ ಹೋಗೋ ಪ್ಲಾನ್ ಸಹ ಮಾಡಿದ್ರು. ಅವತ್ತು ಆಕಾಶ್ ತಂದೆ ತಾಯಿ ಆಕಾಶ್ನ ಹಳ್ಳಿಗೆ ಬರೋ ಅಂತೆ ತುಂಬಾ ಬಲವಂತ ಮಾಡಿದ್ರು. ಆದ್ರೆ ಆಕಾಶ್ಗೆ ಮದ್ವೆ ಆಗೋದಾಗ್ಲಿ, ಹುಡುಗಿ ನೋಡೋಕಾಗ್ಲಿ, ಅದ್ರಲ್ಲೂ ಹಳ್ಳಿಗೆ ಬರೋಕಾಗ್ಲಿ ಮನಸ್ಸಿರ್ಲಿಲ್ಲ. ಹಾಗಾಗಿ ಅವನು ಇಂಟ್ರೆಸ್ಟ್ ತೋರಿಸಿಲ್ಲ. ಸಾಲದಕ್ಕೆ ಆಕಾಶ್ ತುಂಬಾ ಹಠಮಾರಿಯಾಗಿದ್ದ. ತಂದೆ ತಾಯಿ ಮಾತನ್ನ ಕೇರ್ ಮಾಡ್ತಾನೆ ಇರಲಿಲ್ಲ. ಎಲ್ಲದಕ್ಕಿಂತ ತನ್ನ ಹೆಸರಲ್ಲಿ ತನ್ನ ಅಪ್ಪ ನಡೆಸ್ತಿರೋ ಕಂಪನಿ ಬಗ್ಗೆನೂ ಸ್ವಲ್ಪನೂ ತಲೆ ಕೆಡಿಸ್ಕೊಂಡನಲ್ಲ. ತಾನಾಯ್ತು ತನಗ್ ಹೇಗ್ ಬೇಕೋ ಹಾಗೆ ಒಟ್ಟಿನಲ್ಲಿ ಸ್ವಾರ್ಥಿಯಾಗಿ ತನ್ನದೇ ಪ್ರಪಂಚದಲ್ಲಿ ಆರಾಮಾಗಿ ಬದುಕ್ತಾ ಇದ್ದ. ಆದ್ರೆ ಮಾರನೇ ದಿನ ಮುಂಜಾನೆ ಆಕಾಶ್ ತಂದೆ ತಾಯಿ ಆಕಾಶ್ನ ಬಿಟ್ಟು ಅವರಿಬ್ಬರೇ ಹುಡುಗಿ ನೋಡ್ಕೊಂಡು ಎಲ್ಲ ಮಾತುಕತೆ ಮಾಡ್ಕೊಂಡ್ ಬರೋಣ ಅಂತ ಶಾಸ್ತ್ರಕ್ಕೋಸ್ಕರ ಗೀತಾ ಊರ್ ಕಡೆ ಹೊರಟಿದ್ರು. ಯಾವ ಸ್ಪಾಟ್ ಅಲ್ಲಿ ಅವತ್ತು ಗೀತಾ ಕಾರ್ ಕೈ ಕಟ್ಟಿತ್ತೋ ಅದೇ ಸ್ಪಾಟ್ ಅಲ್ಲಿ ಆಕಾಶ್ ತಂದೆ ತಾಯಿ ಕಾರ್ ಹಾಳಾಗಿ ಹೆಲ್ಪ್ ಗಾಗಿ ನೋಡ್ತಾ ಇರ್ಬೇಕಾದ್ರೆ ಯಾವುದೋ ದರೋಡೆಕೋರರ ಗುಂಪು ಒಂದು ಮೊದಲೇ ಪ್ಲಾನ್ ಮಾಡಿದ ಪ್ರಕಾರ ಅವ್ರನ್ನ ಫಾಲೋ ಮಾಡ್ಕೊಂಡ್ ಬಂದು ನಿರ್ಜನ ಪ್ರದೇಶದಲ್ಲಿ ಅವ್ರ ಮೇಲೆ ದರೋಡೆ ಮಾಡಿ ಇರೋಬ್ಬರ ಹಣ ಚಿನ್ನಾಭರಣಗಳನ್ನ ದೋಚ್ಕೊಂಡು ಅವರನ್ನ ಹೊಡೆದು ಕೊಲೆ ಮಾಡಿ ಸಾಯಿಸಿದ್ರು. ಇದಾದ ನಂತರ ಸೇಮ್ ದಿನ ಗೀತಾನು ಗಾಡಿ ಅಲ್ಲೇ ಪಂಚರ್ ಆಗಿತ್ತು. ಅವತ್ತು ಗೀತಾ ಮೇಲೂ ಅಟ್ಯಾಕ್ ಆಗ್ತಿತ್ತೇನೋ ಗೊತ್ತಿಲ್ಲ, ಆದ್ರೆ ಮೆಕ್ಯಾನಿಕ್ ತರ ಬಂದು ಅವತ್ ಆಕಾಶ್ ಹೆಲ್ಪ್ ಮಾಡಿರ್ತಾನೆ. ಅಷ್ಟಕ್ಕೂ ಆಕಾಶ್ ಆ ದಿನ ಅಲ್ಲಿಗೆ ಯಾಕೆ ಬಂದಿದ್ದ ಅಂದ್ರೆ ಅವನ್ ತಂದೆ ತಾಯಿ ವರ್ಷದ ಕಾರ್ಯ ಮಾಡೋಕೆ. ಅವನ್ ತಂದೆ ತಾಯಿನ ಅಲ್ಲೇ ಪಕ್ಕದ ಸ್ಮಶಾನದಲ್ಲಿ ಅಂತ್ಯ ಕಾರ್ಯ ಮಾಡಿದ್ರು. ತಂದೆ ತಾಯಿ ತೀರ್ಕೊಂಡ ಮೇಲೆ ಆಕಾಶ್ ತುಂಬಾ ಬದಲಾಗಿದ್ದ. ಅವ್ರ ವ್ಯಾಲ್ಯೂ ಅವನಿಗೆ ಅರ್ಥವಾಗಿತ್ತು. ತಂದೆ ತಾಯಿ ಇಲ್ಲದ ಪ್ರಪಂಚ ಅವನಿಗೆ ಈಗ ಅರಿವಾಗಿತ್ತು. ಆದ್ರೆ ತಂದೆ ತಾಯಿ ಇಲ್ಲದ ಆಕಾಶ್ಗೆ ಅವನ ಚಿಕ್ಕಪ್ಪ ರಾಜಶೇಖರ್ ಪಾಂಡೆನೆ ಈಗ ಅಪ್ಪ ಅಮ್ಮನಾಗಿ ನೋಡ್ಕೊಳ್ತಾ ಇದ್ದ. ಹಾಗಾಗಿ ಪುನಃ ತನ್ನ ಅಪ್ಪ ಅಮ್ಮ ಇಷ್ಟಪಟ್ಟ ಗೀತನನ್ನೇ ಮದ್ವೆ ಆಗೋಕ್ಕೋಸ್ಕರ ತನ್ನ ಚಿಕ್ಕಪ್ಪನ ಜೊತೆ ಆಕಾಶ್ ಹಳ್ಳಿಗೆ ಬಂದಿದ್ದ. ಗೀತಾಗೆ ಎಲ್ಲ ಗೊತ್ತಾಗಿ ತನ್ನ ತಪ್ಪಿನ ಅರಿವಾಗುತ್ತೆ. ತನ್ನ ಮೊಂಡುತನ, ತನ್ನ ಸಿಟ್ಟು, ಹಠ ಯಾವ ಮಟ್ಟಕ್ಕೆ ಹೋಗಿತ್ತು, ಇದರಿಂದ ತಾನು ಎಷ್ಟು ಕೆಟ್ಟದಾಗಿ ನಡ್ಕೊಂಡೆ ಅನ್ನೋದ್ರ ಬಗ್ಗೆ ಅವಳಿಗೆ ಪಶ್ಚಾತ್ತಾಪವಾಗುತ್ತೆ, ಮುಜುಗರನೂ ಆಗುತ್ತೆ. ಗೀತಾ ಹುಟ್ಟಿ ಬೆಳೆದಿದ್ದೆಲ್ಲ ಹಳ್ಳಿ, ಆದ್ರೂ ಸಿಟಿ ಸೇರಿ ಒಳ್ಳೆ ಎಜುಕೇಶನ್ ಕೆಲಸ ಸಿಕ್ಕಿದ ಕೂಡ್ಲೆ ತುಂಬಾ ಬದಲಾಗಿ ಹೋಗಿದ್ಲು. ತನ್ನ ಈ ಬದಲಾವಣೆ ಬಗ್ಗೆ ಅವಳಿಗೆ ಜಿಗುಪ್ಸೆ ಬರುತ್ತೆ. ಅದೇ ಈ ಆಕಾಶ್ ಹುಟ್ಟಿ ಬೆಳೆದಿದ್ದೆಲ್ಲ ಸಿಟಿಲೆ, ಸಿರಿವಂತಿಕೆ ಬೇರೆ. ಆದ್ರೂ ಸಹ ಅವನು ಯಾವತ್ತೂ ಗೀತಾ ಜೊತೆ ಒರಟಾಗಿ ಕೆಟ್ಟದಾಗಿ ನಡ್ಕೊಂಡಿಲ್ಲ. ಎಷ್ಟೆಲ್ಲ ಅವಮಾನ ಮಾಡಿದ್ರು ಅವನೆಂದೂ ಒಂದು ತಿರುಗು ಮಾತು ಸಹ ಆಡ್ಲಿಲ್ಲ. ಆಗ ಗೀತಾಗಿ ಈಗ ಅನ್ಸುತ್ತೆ, ತನ್ನ ಹಳೆ ನೆನಪುಗಳನ್ನ ಒಮ್ಮೆ ಮೆಲುಕು ಹಾಕಿ ಅನ್ಕೊಳ್ತಾಳೆ, ಬಹುಶಃ ನನಗೆ ಸ್ವಲ್ಪ ಅವಸರ ಜಾಸ್ತಿ ಇತ್ತು, ಎದುರಿದವ್ರ ಬಗ್ಗೆ ತಿಳ್ಕೊಂಡ್ ಮಾತಾಡ್ಬೇಕಿತ್ತು. ಯಾರದೋ ಬಟ್ಟೆಯಿಂದನೋ ಇಲ್ಲ ಅವರು ನಮ್ಮ ಮೊದಲ ಭೇಟಿಯಿಂದನೋ ಅಥವಾ ಅವ್ರು ನಮ್ ಕಣ್ಣಿಗೆ ಹೇಗ್ ಕಾಣಿಸ್ತಾರೋ ಅದನ್ನ ತಿಳ್ಕೊಂಡ್ ನಾನು ಅವ್ರನ್ನ ಜಡ್ಜ್ ಮಾಡಬಾರ್ದಿತ್ತು. ಹಾಗ್ ಮಾಡೋದು ಸ್ಟ್ರಾಂಗ್ ಅಲ್ವಾ ಅಂತ ಮನ್ಸಲ್ಲೇ ತುಂಬಾ ಯೋಚನೆ ಮಾಡ್ತಾಳೆ. ಹಾಗೆ ಮನ್ಸಲ್ಲಿ ಯೋಚನೆ ಮಾಡ್ತಾ ಇದ್ರೆ ಇನ್ನು ಸಮಸ್ಯೆ ಬಗೆಹರಲ್ಲ ಅಂತ ಗೀತಾ ತಾನಾಗೆ ಬಾಯಿ ತೆಗೆದು ಆಕಾಶ್ ಆಗಿ ಅವ್ರ ಚಿಕ್ಕಪ್ಪನ ಕಡೆ ನೋಡ್ತಾ ಒಂದು ಸಣ್ಣ ನಗು ಬೀರ್ತಾಳೆ. ಹಾಗೆ ತನ್ನ ತಪ್ಪಿಗೆ ಒಂದು ಕ್ಷಮೆನೂ ಕೇಳ್ತಾಳೆ. ಅಲ್ಲಿಗೆ ವಾತಾವರಣ ಸ್ವಲ್ಪ ತಿಳಿಯಾಗುತ್ತೆ. ತಪ್ಪು ಕಲ್ಪನೆ ಎಲ್ಲ ಹೋಗಿ ನವಿರಾದ ಸ್ನೇಹ ಅಲ್ಲಿ ಮೂಡುತ್ತೆ. ಎಲ್ಲಾ ವಿಷಯ ತಿಳಿದಾದ್ಮೇಲೆ ಗೀತಾ ಅಮ್ಮ ಅಪ್ಪನು ಸ್ವಲ್ಪ ನಿಟ್ಟುಸಿರು ಬಿಡ್ತಾರೆ. ಯಾವ ಕೋಪ, ಯಾವ ಅಹಂಕಾರದಲ್ಲಿದ್ದ ಗೀತಾ ಇಂದು ಸತ್ಯ ತಿಳಿದಾಗ ತನ್ನ ವರ್ತನೆ ಬಗ್ಗೆನೆ ತಾನು ಬೇಸರಿಸಿಕೊಂಡು ಇನ್ಮುಂದೆ ಯಾವತ್ತೂ ತಾನು ಆಕಾಶ್ ಜೊತೆಯಾಗ್ಲಿ ಯಾವುದೇ ವ್ಯಕ್ತಿ ಜೊತೆಯಾಗ್ಲಿ ಅವ್ರನ್ನ ಅರ್ಥ ಮಾಡ್ಕೊಳ್ಳದೆ ಜಡ್ಜ್ ಮಾಡಲ್ಲ, ಅವ್ರ ಜೊತೆ ಯಾವುದೇ ಗಲಾಟೆಗೆ ಬರಲ್ಲ ಅನ್ನೋದನ್ನ ತನ್ನ ಮನಸ್ಸಲ್ಲಿ ತಾನೇ ಗಟ್ಟಿ ನಿರ್ಧಾರ ಮಾಡ್ಕೊಳ್ತಾಳೆ.
ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಅಂತಾರೆ, ನಿಜ ಇರಬಹುದು. ಆದ್ರೂ ಅದೇ ಸತ್ಯ, ಅದೇ ಫೈನಲ್ ಆಗಿರ್ಬೇಕಂತಿಲ್ಲ. ಸಿಚುವೇಶನ್ ನಮ್ಮನ್ನ ಬೇರೆ ಬೇರೆ ತರ ಜಗತ್ತಿಗೆ ತೋರಿಸುತ್ತೆ. ಹಾಗಾಗಿ ಇನ್ನೊಬ್ಬರ ಬಗ್ಗೆ ಜಡ್ಜ್ ಮಾಡೋ ಮುಂಚೆ ಸ್ವಲ್ಪ ಸಮಾಧಾನ ಇರ್ಲಿ. ಏನಂತೀರಾ? ಈ ಕಥೆಯನ್ನ ಆಲಿಸಿದ ತಮ್ಗೆಲ್ರಿಗೂ ವಂದನೆಗಳು. ಇದುವರೆಗೆ ತಮ್ಮ ಸ್ವರಚಿತ ಕಥೆಯನ್ನು ಓದಿದವರು ಸಾಹಿತ್ಯಾಸಕ್ತರು ಮತ್ತು ಉಪನ್ಯಾಸಕರಾಗಿರುವ ಮಂಜುಳಾ ಜಿ ತೆಕ್ಕಟ್ಟೆ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆ ಹಾಗೂ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.